ಎಲ್ಲಾ ಗೃಹಲಕ್ಷ್ಮಿರಿಗೂ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಒಂದು ಕಡೆಗೆ ಗುಡ್ ನ್ಯೂಸ್, ಒಂದು ಕಡೆಗೆ ಹೊಸ ರೂಲ್ಸ್, ಇನ್ನೊಂದು ಕಡೆಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತು ಗೃಹಲಕ್ಷ್ಮಿಯರಿಗೆ ಬಂದಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ 2 ತಿಂಗಳ ಪಡಿತರವನ್ನ ಒಟ್ಟಿಗೆ ವಿತರಣೆ ಮಾಡ್ತಾರ. ಇನ್ನು ಅಕ್ಕಿ ಜೊತೆಗೆ ಇನ್ಮುಂದೆ ಏನೆಲ್ಲ ವಿತರಣೆ ಮಾಡ್ತಾರೆ. ಇನ್ನು ವೀಕ್ಷಕರೇ, ಹೊಸ ಒಂದು ಸಿಹಿ ಸುದ್ದಿ ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ಬಂದಿದೆ. ಇನ್ನು ವೀಕ್ಷಕರೇ, ಇದೇ ಒಂದು 15ನೇ ತಾರೀಕಿನಿಂದ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುವ ಒಂದು ಸಂಭವ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಹೌದು, ಮಧ್ಯಪ್ರಾಚ್ಯ ಯುದ್ಧ ಎಫೆಕ್ಟ್ ಪೆಟ್ರೋಲ್ ಮತ್ತು ಡೀಸೆಲ್, ಈಗ ನೋಡಿ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಿದೆ, ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ. ಹೀಗಾಗಿ ಇದು ಕಂಪನಿಗಳಿಗೆ ದೊಡ್ಡ ನಷ್ಟವಾಗ್ತಾ ಇದೆ ಅಂತೆ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರ ಗಮನಕ್ಕೆ, ನಿಮ್ಮ ಮನೆಯಲ್ಲೂ ಕೂಡ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹೊಂದಿರಲಿ, ನೀವು ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಳಿ. ಗ್ಯಾಸ್ ಸಿಲಿಂಡರ್ ಇದ್ದವರು ತಪ್ಪು ಮಾಡಿದ್ರೆ ಗ್ಯಾಸ್ ವಿತರಣೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯ್ ದಳಪತಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡೋದಕ್ಕೆ ಕ್ಷಣಗಣನಂತ ಹೇಳಲಾಗ್ತಾ ಇದೆ. ಹೌದು, ಬಹುಮತವನ್ನ ಸಾಧಿಸಿ ತೋರಿಸಿದ್ದಾರೆ. ತಮಿಳುನಾಡಿನಲ್ಲಿ ಈಗಾಗಲೇ ಒಂದು ಹೊಸ ರೋಚಕ ತಿರುವು ಅಂತ ಹೇಳ್ಬೋದು. ಟಿವಿಕೆ ಮುಖ್ಯಸ್ಥರು ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹಂಟಾ ವೈರಸ್, ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇಲಿಗಳಿಂದ ಹರಡುವ ಈ ವೈರಸ್ ಈಗ ಜಾಗತಿಕ ಮಟ್ಟದಲ್ಲಿ ಔಟ್ ಬ್ರೇಕ್ ಆಗ್ತಾ ಇದೆ. ಅಂದ್ರೆ ನೋಡಿ, ಈ ಒಂದು ವೈರಸ್ ನ ಲಕ್ಷಣಗಳು ಏನು ಅಂದ್ರೆ, ಇಲಿಗಳಿಂದ ಹರಡುವ ಈ ಒಂದು ಹಂಟಾ ವೈರಸ್ ಬಗ್ಗೆ ದೊಡ್ಡ ಒಂದು ಸ್ಫೋಟಕ ಸುದ್ದಿ ಅಂತಾನೆ ಹೇಳ್ಬಹುದು. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ, ನೀವು ಗೃಹಲಕ್ಷ್ಮಿಯರಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮಗೆ ಗುಡ್ ನ್ಯೂಸ್ ಇದೆ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೂ ನಿಮಗೆ 29ನೇ ಕಂತು ಹಣ ಗೃಹಲಕ್ಷ್ಮಿದು ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ, ಇಲ್ಲಿವರೆಗೂ 29ನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ಅಂತೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಮೊದಲಿನಿಂದ ಇಲ್ಲಿವರೆಗೂ ಒಟ್ಟು 29 ಕಂತು ಅಂದ್ರೆ 58,000 ರೂಪಾಯಿ ಆಗ್ತಾ ಇದೆ. ಇನ್ನು 30ನೇ ಕಂತು ಹಣ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ 30ನೇ ಕಂತು ನಿಮಗೆ 16ನೇ ತಾರೀಕಿನ ನಂತರ ರಿಲೀಸ್ ಆಗಬಹುದು. ನಂತರ 30ನೇ ತಾರೀಕು ಅಂದ್ರೆ ಈ ಒಂದು ಮೇ 30ನೇ ತಾರೀಕಿನ ಒಳಗೆ ನಿಮಗೆ ಗೃಹಲಕ್ಷ್ಮಿದು 30ನೇ ಕಂತು ಹಣ ಕೂಡ ಖಾತೆಗೆ ಬರಲಿದೆ. ಪ್ರತಿ ತಿಂಗಳು ಒಂದು ಕಂತು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಭರವಸೆಯನ್ನ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. 28, 29 ಕಂತು ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗಿತ್ತು. ಅಂದ್ರೆ 29ನೇ ಕಂತು ಏಪ್ರಿಲ್ ಕೊನೆ ಕ್ಷಣದಲ್ಲಿ ಅಂದ್ರೆ 28, 29ನೇ ತಾರೀಕಿನಿಂದ ರಿಲೀಸ್ ಆಗ್ತಾ ಇತ್ತು. ಇನ್ನು ಮೇ ತಿಂಗಳ ಮೊದಲ ವಾರದಲ್ಲಿ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಮಾಡಲಾಗ್ತಾ ಇದೆ. ಇನ್ನು 29ನೇ ಕಂತು ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ 15ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ನೋಡಿ, ಕೆಲವೊಂದು ಅಕೌಂಟ್ಗೆ ಹಣ 29ನೇ ಕಂತು ಜಮೆ ಆಗಿದೆ, ಕೆಲವರಿಗೆ ಜಮೆ ಆಗಿಲ್ಲ. ಯಾರಿಗೆಲ್ಲ ಜಮೆ ಆಗಿಲ್ಲ ನೋಡಿ, ಅವರಿಗೆ ಇದೇ ತಿಂಗಳಲ್ಲಿ ಅಂದ್ರೆ ಈ ಒಂದು 15, 16ನೇ ತಾರೀಕಿನ ಒಳಗೆ ಜಿಲ್ಲಾ ಪಂಚಾಯತ್ ಮೂಲಕ, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ 14 ದಿನ ಬೇಕಾಗುತ್ತಲ್ಲ. ಸೊ ವೀಕ್ಷಕರೇ, ಇದೇ ಒಂದು 16ನೇ ತಾರೀಕಿನ ಒಳಗೆ 29ನೇ ಕಂತು ಗೃಹಲಕ್ಷ್ಮಿಯರಿಗೆ ಜಮೆ ಆಗೋ ನಿರೀಕ್ಷೆ ಇದೆ. ಇನ್ನು ಎರಡನೇದಾಗಿ 30ನೇ ಕಂತು ಹಣ ಕೂಡ ಈ ಒಂದು 30ನೇ ತಾರೀಕಿನ ಒಳಗೆ ಅಂದ್ರೆ ಇದು ಒಂದು ತಿಂಗಳ ಕೊನೆಯದ್ರಲ್ಲಿ ಹಣ ಜಮೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಒಟ್ಟು ನೋಡಿ, ಈಗ 30ನೇ ಕಂತು ಹಣ ರಿಲೀಸ್ ಆದ್ರೆ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿವರೆಗೂ ಹಣ ಕರ್ನಾಟಕ ಸರ್ಕಾರದಿಂದ ನಿಮಗೆ ಕೊಟ್ಟಂತಾಗುತ್ತೆ. ಇದು ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೆ ವೀಕ್ಷಕರೇ, ಯಾರಿಗೆಲ್ಲ 27 ಕಂತು ಬಂದಿಲ್ಲ, 28 ಬಂದಿಲ್ಲ, 29 ಕಂತು ಬಂದಿಲ್ಲ ಅಂದ್ರೆ ನೋಡಿ, ನೀವು ಮೊದಲಿಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ, ಮತ್ತೆ NPCI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ನೀವು ಮನೆಯಲ್ಲೇ ಕುಳಿತು DBT ಆಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಆದ್ರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಬರುತ್ತೆ, ಅದರಲ್ಲಿ ಒಂದು ಸ್ಟೇಟಸ್ ಅಂತ ಬರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಅಥವಾ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಅದರಲ್ಲಿ ರೆಡ್ ಕಲರ್ ಅಲ್ಲಿ ಎರರ್ ಅಥವಾ ಟೆಕ್ನಿಕಲ್ ಇಶ್ಯೂ ತೋರಿಸುತ್ತೆ. ಒಂದು ವೇಳೆ ಇಶ್ಯೂ ಇದ್ರೆ ಅದನ್ನ ನೀವು ಸರಿಪಡಿಸಬೇಕಾಗುತ್ತೆ ವೀಕ್ಷಕರೇ. ನೋಡಿ, ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಕಡ್ಡಾಯವಾಗಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು. ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಬರುತ್ತೆ. ಈಗಲೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ಈಗಲೂ ಕೂಡ ಯಾರೆಲ್ಲ ಅರ್ಜಿ ಹಾಕಿಲ್ಲ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಹಣವನ್ನ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇದಾಗಿ, ಒಂದು ಕಡೆಗೆ ಗೃಹಲಕ್ಷ್ಮಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಆಯ್ತು. ಇನ್ನು ಎರಡನೇದಾಗಿ ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಇನ್ಮುಂದೆ ರಾಗಿ ಮತ್ತು ಜೋಳ ಕೂಡ ವಿತರಣೆ ಮಾಡ್ತಾರಂತೆ. ಅಂದ್ರೆ ನೋಡಿ, ಅಕ್ಕಿ ಜೊತೆಗೆ ಆಯಾ ಒಂದು ಜಿಲ್ಲೆಯಲ್ಲಿ ರಾಗಿ ಅಥವಾ ಜೋಳ ಯಾವ್ದು ಬೇಕೋ ಅದನ್ನ ವಿತರಣೆ ಮಾಡಬಹುದು ಅಂತ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ನೀಡಲಾಗುವ ಅಕ್ಕಿ ಜೊತೆಗೆ
2 ಕೆಜಿ ರಾಗಿಯನ್ನು ವಿತರಿಸಲು ರಾಜ್ಯ ಸರ್ಕಾರ ನಿರ್ಧಾರ ಕೊಟ್ಟಿದೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೂಲಕ ಒಟ್ಟು 10 ಕೆಜಿ ಅಕ್ಕಿ ಕೋಟಾದಲ್ಲಿ 2 ಕೆಜಿ ರಾಗಿಯನ್ನ ಸೇರಿಸಲಾಗುತ್ತದೆ. ಈ ಮೂಲಕ ಬಡ ಕುಟುಂಬಗಳಿಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಪೌಷ್ಟಿಕ ಆಹಾರ ಒದಗಿಸುವತ್ತ ಸರ್ಕಾರ ಈಗ ಹೊಸ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಅಂದ್ರೆ ವೀಕ್ಷಕರೇ, ಯಾವ ಭಾಗದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ 8 ಕೆಜಿ ಅಕ್ಕಿಯನ್ನ ಕೊಡ್ತಾರೆ, 2 ಕೆಜಿ ರಾಗಿ, ಹಾಗೂ ಕಿತ್ತೂರು, ಮುಂಬೈ, ಕರ್ನಾಟಕ ಮತ್ತು ಕಲ್ಯಾಣ, ಹೈದರಾಬಾದ್, ಕರ್ನಾಟಕ ಭಾಗದ ಪಡಿತರ ಚೀಟಿದಾರರಿಗೆ 8 ಕೆಜಿ ಅಕ್ಕಿ ಜೊತೆಗೆ 2 ಕೆಜಿ ಜೋಳ ನೀಡಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಬಹುದು. ಅಂದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಒಂದು ಜೋಳವನ್ನ ವಿತರಣೆ ಮಾಡಲು ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಅಂತಾನೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಈ ನಿರ್ಧಾರ ಇದೇ ತಿಂಗಳಿನಿಂದ ಜಾರಿಗೆ ಬರ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಏನಾಯ್ತು ಅಂತ ತುಂಬಾ ಜನ ನಮಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದೇ ಒಂದು ಮೇ ತಿಂಗಳ ಒಳಗೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ 535 ಘೋಷಣೆಗಳನ್ನ ಮೇ ತಿಂಗಳ ಒಳಗೆ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಬಗ್ಗೆನೂ ಕೂಡ ಅಪ್ಡೇಟ್ ಬರಲಿದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಇಂದಿರಾ ಕಿಟ್ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ, ಜನರ ಕೈಗೆ ಯಾವಾಗ ಸಿಗುತ್ತೆ ನೋಡಿ. ಅಕ್ಕಿ ಜೊತೆಗೆ ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಇನ್ನು 2 ತಿಂಗಳ ಪಡಿತರ ಕೂಡ ಒಟ್ಟಿಗೆ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಒಂದು ಮೇ ತಿಂಗಳಲ್ಲಿ 2 ತಿಂಗಳು ಅಂದ್ರೆ ಮೇ ಮತ್ತು ಜೂನ್ 2 ತಿಂಗಳದ್ದು ಒಟ್ಟಿಗೆ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಧಿಕೃತ ಘೋಷಣೆ ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಇನ್ನು ಬನ್ನಿ ಎರಡನೇದಾಗಿ ನೋಡೋದಾದ್ರೆ, ಇಲ್ಲಿ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಈಗ ಏರಿಕೆ ಆಗಲಿದೆ ಎಂಬ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಯುದ್ಧದ ಕಾರಣ ಕಚ್ಚಾ ತೈಲ ಬೆಲೆ ಈಗ ಡಾಲರ್ಗೆ 110 ಗಡಿ ದಾಟಿದೆ. ನೋಡಿ ವೀಕ್ಷಕರೇ, ಮೇ 15ನೇ ತಾರೀಕಿನ ನಂತರ ಬೆಲೆ ಹೆಚ್ಚಳ ಆಗಬಹುದು ಅಂತ ವರದಿಯಾಗಿದೆ. ಹಾಗಾದ್ರೆ ಎಷ್ಟು ಏರಿಕೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ನೋಡಿ ವೀಕ್ಷಕರೇ, ಪ್ರತಿ ಲೀಟರ್ ಪೆಟ್ರೋಲ್ ಬರೋಬ್ಬರಿ 4 ರಿಂದ 5 ರೂಪಾಯಿಯಷ್ಟು ಹೆಚ್ಚಳವಾಗೋ ಸಾಧ್ಯತೆ ಇದೆ. ನೋಡಿ, ಈಗ 103 ರೂಪಾಯಿ ಇದೆಯಲ್ಲ, ಅದು 107 ರೂಪಾಯಿ ಆಗ್ಬಹುದು, 108 ರೂಪಾಯಿ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಮೊದಲು $70 ಇದ್ದದ್ದು ಈಗ $110 ದಾಟಿದೆ. ಹೀಗಾಗಿ ಈ ಒಂದು ಬೆಲೆ ಏರಿಕೆಗೆ ಕಾರಣ ಅಂತ ಹೇಳ್ಬಹುದು. ಮುಖ್ಯ ಕಾರಣ ಹೋರ್ಮಜ್ ಜಲಸಂಧಿ ಬಂದ್ ಆಗಿದ್ದು ಹಾಗೂ ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಮಾಡಿದ್ದು ಕಚ್ಚಾ ತೈಲ ಪೂರೈಕೆ ಶಾರ್ಟೇಜ್ ಆಗಿದ್ದು ಈ ಬೆಲೆ ಏರಿಕೆಗೆ ಕಾರಣ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾವಾಗ ಪೂರೈಕೆ ಕಡಿಮೆ ಆಗುತ್ತೆ ಅಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಪೂರೈಕೆ ಕಡಿಮೆ ಆಗುತ್ತೆ, ಅವಾಗ ಬೆಲೆ ಏರಿಕೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನೊಂದು ಕಡೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಅಂದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 50 ರೂಪಾಯಿ ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಪರಿಷ್ಕರಣೆ ಆದ್ರೆ. ಮೊನ್ನೆ ನೋಡಿ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ 993 ರೂಪಾಯಿ ಏರಿಕೆ ಮಾಡಿದ್ರು 19 ಕೆಜಿದು. ಆದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿಲ್ಲ, ಅದು ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಈಗ ಮತ್ತೊಮ್ಮೆ ಬೆಲೆ ಪರಿಷ್ಕರಣೆ ಮಾಡಿದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ 50 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 4 ರಿಂದ 5 ರೂಪಾಯಿಯಷ್ಟು ಏರಿಕೆ ಆಗುವ ಸಂಭವ ಇದೆ. ಮೇ 15ನೇ ತಾರೀಕಿನ ನಂತರ ಮಧ್ಯಂತರ ವರದಿ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರ ಗಮನಕ್ಕೆ, ತುಂಬಾ ಜನ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹೋಟೆಲ್ ಗಳಿಗೆ ಕೊಡ್ತಾ ಇದ್ದಾರಂತೆ. ಅಂದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹೋಟೆಲ್ ಕಮರ್ಷಿಯಲ್ ಗೆ ನೀವೇನಾದ್ರೂ ಮಾರಾಟ ಮಾಡಿದ್ರೆ, ಕಮರ್ಷಿಯಲ್ ಗಾಗಿ ಬಳಕೆ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಮೊದಲೇ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಬಾರಿಸಿದ್ದಾರೆ. ಇನ್ನು ಎರಡನೇದಾಗಿ, ಇನ್ ಮುಂದೆ ಸಿಲಿಂಡರ್ ವಿತರಣೆ ಮಾಡ್ಬೇಕಂದ್ರೆ ನಿಮ್ಮ ಒಂದು ಸಿಲಿಂಡರ್ಗೆ ಈ KYC ಕಡ್ಡಾಯವಾಗಿ ನೀವು ಮಾಡಿಸಿರ್ಬೇಕು. ಅಂದ್ರೆ ವಿತರಕರು ಅಂದ್ರೆ ಗ್ಯಾಸ್ ಏಜೆನ್ಸಿ ಇರುತ್ತಲ್ಲ, ಆ ಒಂದು ಏಜೆನ್ಸಿಗೆ ಹೋಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಅಥವಾ ನಿಮ್ದು ಒಂದು KYC ಅನ್ನ ಮಾಡಿಸಬೇಕಾಗುತ್ತೆ. KYC ಮಾಡಿಸಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮುಂದಿನ ತಿಂಗಳಿನಿಂದ ಇರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ, ಒಂದೇ ಮನೆಯಲ್ಲಿ 2-3 ಗ್ಯಾಸ್ ಸಿಲಿಂಡರ್ ಕೂಡ ಹೊಂದುವಂತಿಲ್ಲ. ಒಂದು ವೇಳೆ ಅದನ್ನ ನೀವು ಮಾಡಿದ್ರೆ ಬೇಗನೆ ನಿಮ್ಮ ಒಂದು ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ನ ವಾಪಸ್ ಕೊಡಬೇಕು ಅಂತಾನು ಕೂಡ ಹೇಳಿದ್ದಾರೆ. ಒಂದು ಮನೆಗೆ 1 ಗ್ಯಾಸ್ ಸಿಲಿಂಡರ್ ಮಾತ್ರ ಅಂತಾನು ಕೂಡ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನ ರೂಪಿಸಿದೆ. ಇನ್ನು ಎರಡನೇದಾಗಿ, PNG ಕನೆಕ್ಷನ್ ಹೊಂದಿದ್ರೆ, ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ನೀವು ಹೊಂದಿದ್ರೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ LPG ಗ್ಯಾಸ್ ಸಿಲಿಂಡರ್ ನೀವು ಪಡೆದುಕೊಳ್ಳುವಂತಿಲ್ಲ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ಇನ್ ಮುಂದೆ ನಿಮಗೆ OTP ಆಧಾರಿತ ವಿತರಣೆ ಮಾತ್ರ. ಅಂದ್ರೆ ವಿತರಕರಿಗೆ ನೀವು OTP ಹೇಳಿನೇ ಗ್ಯಾಸ್ ಸಿಲಿಂಡರ್ ಪಡ್ಕೋಬಹುದು. ಮೊದಲು OTP ಇಲ್ಲಾಂದ್ರೂ ಕೂಡ ಗ್ಯಾಸ್ ವಿತರಣೆ ಮಾಡ್ತಾ ಇದ್ರು. ಇನ್ ಮುಂದೆ ನೀವು ಲಿಂಕ್ ಮಾಡಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನ OTP ಕೊಟ್ಟೆ ನೀವು ವಿತರಣೆ ತಗೋಬೇಕು. ಇನ್ನು ಹಂತಾ ವೈರಸ್ ಅಂತ ಈಗ ಮತ್ತೊಂದು ಹೊಸ ವೈರಸ್ ಪತ್ತೆಯಾಗಿದೆ. ಭಾರತದಲ್ಲಿ ಸದ್ಯಕ್ಕೆ ಆತಂಕ ಇಲ್ಲ, ಆದ್ರೂ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ವೈರಸ್ ಬಗ್ಗೆ ದೊಡ್ಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಅಂಟು ವೈರಸ್ ಅಥವಾ ಹಂಟಾ ವೈರಸ್ ಕಾಣಿಸಿದ್ದ ಅರ್ಜೆಂಟಿನಾದಿಂದ ಸ್ಪೇನ್ ಹತ್ತ ಹೊರಟಿದ್ದ ಹಡಗಿನಲ್ಲಿ 2 ಭಾರತೀಯರು ಕೂಡ ಇದ್ದಾರೆ ಎಂದು ತಿಳಿದು ಬಂದಿದ್ದು, ಅವರ ಆರೋಗ್ಯದ ಬಗ್ಗೆ
ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. 150 ಜನರನ್ನ ಹೊತ್ತು ಹೊರಟಿದ್ದ ಹಡಗಿನಿಂದ ಮಾರ್ಗ ಮಧ್ಯದಲ್ಲಿ ಹಲವರು ಇಳಿದಿದ್ರು. ಬಳಿಕ ಉಳಿದವರಲ್ಲಿ 8 ಶಂಕಿತರ ಪೈಕಿ 5ರಲ್ಲಿ ಸೋಂಕು ದೃಢವಾಗಿತ್ತು. 3 ಇದೇ ವೈರಸ್ ಇಂದ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈಗ ಅವರಲ್ಲದೆ ಈ ಜೊತೆಗೆ ಇದ್ದ ಭಾರತೀಯ ಸಿಬ್ಬಂದಿ ಸುರಕ್ಷವಾಗಿದ್ದಾರೆಯೇ ಎಂಬ ಸ್ಪಷ್ಟವಿನ್ನೂ ಕೂಡ ಸಿಕ್ಕಿಲ್ಲ. ಇನ್ನು ಈ ಸೋಂಕಿನ ಬಗ್ಗೆ ಭಾರತೀಯರಿಗೆ ಯಾವುದೂ ಕೂಡ ಭಯ ಬೇಡ, ಈ ವೈರಸ್ ಬಗ್ಗೆ ಭಾರತೀಯರು ಸದ್ಯಕ್ಕೆ ಭಯ ಪಡೋ ಅಗತ್ಯವಿಲ್ಲ ಅಂತ ICMR ಕೂಡ ಹೇಳಿದೆ. ಇಲಿ ಅಂತ ದಂಶಕಗಳ ತ್ಯಾಜ್ಯಗಳೊಂದಿಗೆ ಸಂಪರ್ಕಕ್ಕೆ ಬಂದವರಷ್ಟಲ್ಲದೆ ಕಾಣಿಸಿಕೊಳ್ಳೋ ಈ ಸೋಂಕು ಕೊರೋನಾ ರೀತಿ ಹರಡೋದಿಲ್ಲ ಅಂತಾನು ಕೂಡ ಅಭಯ ಕೊಟ್ಟಿದ್ದಾರೆ. ಕೊರೋನಾದಷ್ಟು ತೀವ್ರ ಅಲ್ಲ ಅಂತಾನು ಕೂಡ WHO ಕೂಡ ಹೇಳಿದೆ. ನೋಡಿ, ಇದು ಕೊರೋನಾ ತರ ಗಾಳಿಯಲ್ಲಿ ಹರಡೋದಿಲ್ಲ, ಮನುಷ್ಯರಿಂದ ಮನುಷ್ಯರಿಗೆ ಹರಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲಿಯಿಂದ ಮನುಷ್ಯರಿಗೆ ಹರಡುತ್ತೆ, ಮನುಷ್ಯರಿಂದ ಮನುಷ್ಯರಿಗೆ ಹರಡಿರೋ ಬಗ್ಗೆ ಯಾವುದು ಕೂಡ ಇನ್ನೂ ಅಪ್ಡೇಟ್ ಇಲ್ಲ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಆತಂಕ ಬೇಡ ಅಂತಾನು ಕೂಡ ಹೇಳಲಾಗಿದೆ. ಆದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಒಂದು ಹಂಟಾ ವೈರಸ್ ಬಗ್ಗೆ ಎಲ್ಲಾ ದೇಶಗಳಿಗೂ ಕೂಡ ಒಂದು ಎಚ್ಚರಿಕೆ ಇರುವಂತಹ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು.